ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಕ್ರಿಯೇಟ್ ಆಗುವಂತಹ ಶಾಪಗಳ ಬಗ್ಗೆ ಮಾತಾಡೋಣ. ಎರಡನೆಯದಾಗಿ ಯಾವ ಶಾಪಗಳು ತುಂಬಾ ಪವರ್ಫುಲ್ ಆಗಿ ಪರಿಣಾಮವನ್ನ ಬೀರುತ್ತೆ ಅಂತ ನೋಡೋಣ. ಇನ್ನ ಮೂರನೇದಾಗಿ ಈ ಪವರ್ಫುಲ್ ಶಾಪಗಳು ಜಾತಕದಲ್ಲಿ ಏನಕ್ಕೆ ಕ್ರಿಯೇಟ್ ಆಗ್ತವೆ ಅನ್ನುವಂಥದ್ನು ಕೂಡ ನೋಡೋಣ. ಮತ್ತು ಯಾವ ರೀತಿಯ ಶಾಪಗಳು ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಸಫರಿಂಗ್ ಈ ಜನ್ಮದಲ್ಲಿ ಎಷ್ಟು ವರ್ಷಗಳಿಡಿಯುತ್ತೆ ಅನ್ನುವಂಥದ್ನು ಕೂಡ ನೋಡೋಣ. ಮಿತ್ರ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಜಾತಕದಲ್ಲಿ ಶಾಪಗಳು ಅನ್ನುವಂಥದ್ದು ಕ್ರಿಯೇಟ್ ಆಗುವುದಕ್ಕಿರುವಂತಹ ಏಕೈಕ ಕಾರಣ ಏನು ಅಂತ ಹೇಳಿದ್ರೆ ಇಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಒಂದು ಸಿನ್ಸ್ ಅಂತ ಹೇಳ್ತೀವಿ, ಪಾಪ ಅಂತ ಹೇಳ್ತೀವಿ, ಅಥವಾ ತಪ್ಪುಗಳು ಅಂತ ಹೇಳ್ತೀವಲ್ಲ, ಇವುಗಳ ಕಾರಣದಿಂದ ಈ ಜನ್ಮದಲ್ಲಿ ನಮಗೆ ಶಾಪಗಳು ಅನ್ನುವಂಥದ್ದು ನಮ್ಮ ಒಂದು ಜಾತಕದಲ್ಲಿ ಕಾಣಿಸ್ತವೆ. ಮಿತ್ರರೇ, ಅಂತಹ ಶಾಪಗಳಲ್ಲಿ ಒಂದು 3-4 ಪ್ರಬಲವಾದ ಶಾಪಗಳು ಬರ್ತವೆ. ಈ ಪ್ರಬಲವಾದ ಶಾಪಗಳು ಏನಕ್ಕೆ ಅಂತ ಹೇಳಿದ್ರೆ ಈ ಶಾಪಗಳು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಮನುಷ್ಯನನ್ನ ನಿಧಾನಕ್ಕೆ ಕೊಲ್ತಾ ಹೋಗ್ತವೆ ಅಂತಹ ಶಾಪಗಳು. ಮಿತ್ರರೇ, ಅಂತಹ ಶಾಪಗಳಲ್ಲಿ ಮೊದಲನೇ ಶಾಪವೇ ಶುಕ್ರ ಶಾಪ ಅಥವಾ ಸ್ತ್ರೀ ಶಾಪ. ಮಿತ್ರರೇ, ಏನಕ್ಕೆ ಈ ಶಾಪ ಅಷ್ಟೊಂದು ಪ್ರಬಲವಾದ ಶಾಪ ಅಂತ ಹೇಳಿದ್ರೆ ಹಿಂದಿನ ಜನ್ಮಗಳಲ್ಲಿ ಏನಾದ್ರೂ ಯಾವುದಾದ್ರೂ ಒಂದು ಸ್ತ್ರೀಯನ್ನ ಏನಾದ್ರೂ ಯಾರಾದ್ರೂ ಒಬ್ರು ನೋವಿಗೆ ಗುರಿಪಡಿಸಿತ್ತು ಅಂತ ಹೇಳಿದ್ರೆ, ಅಥವಾ ಅವರಿಗೆ ಮೋಸ ಮಾಡಿತ್ತು ಅಂತ ಹೇಳಿದ್ರೆ, ಅಥವಾ ಅವರಿಗೆ ಮಾಡಬಾರದೇನಾದ್ರೂ ಮಾಡಿದ್ರೆ ಈ ಜನ್ಮದಲ್ಲಿ ಜಾತಕದಲ್ಲಿ ಸ್ತ್ರೀ ಶಾಪ ಅನ್ನುವಂಥದ್ದು ಕಾಣುತ್ತೆ. ಅದು ಹೇಗ್ ನೋಡ್ಬೋದು ಅಂತ ಹೇಳಿದ್ರೆ ಜಾತಕದಲ್ಲಿ ಶುಕ್ರನ ಪ್ಲೇಸ್ಮೆಂಟ್ ಇಂದ ನಾವು ಅದನ್ನ ನೋಡ್ಬೋದು. ಮಿತ್ರರೇ, ಇಲ್ಲಿ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಸ್ತ್ರೀ ಏನೋ ಒಂದು ಅನ್ಯಾಯ ಮಾಡಿತ್ತು ಅಂತ ಹೇಳಿದ್ರೆ ಈಗ ಈ ಜನ್ಮದಲ್ಲಿ ನಿಮಗೆ ಆ ಸ್ತ್ರೀ ದೋಷ ಅದೇ ವಿಷಯದಲ್ಲಿ ಬರ್ಬೇಕಂತ ಏನಿಲ್ಲ. ಉದಾಹರಣೆಗೆ, ಒಂದು ಹೆಣ್ಣಿಗೆ ನೀವೇನಾದ್ರೂ ದುಡ್ಡಿನ ರಿಲೇಟೆಡ್ ಮೋಸ ಮಾಡಿತ್ತು ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಿಮ್ಗೆ ಅದು ದುಡ್ಡಿನ ರಿಲೇಟೆಡ್ ಮೋಸ ಆಗ್ಬೇಕಂತ ಏನೂ ಇಲ್ಲ. ಈ ಜನ್ಮದಲ್ಲಿ ಶುಕ್ರ ಯಾವ ಮನೆಗಳನ್ನ ಆಧಿಪತ್ಯ ಅಂದ್ರೆ ರೂಲ್ ಮಾಡ್ತಾನೆ ಆ ಮನೆಗಳಿಗೆ ಸಂಬಂಧಪಟ್ಟಂತೆ ಶಾಪ ಬೇರೆ ಒಂದು ವಿಷಯದಲ್ಲಿ ನಿಮ್ಗೆ ಕನ್ವರ್ಟ್ ಆಗಿ ಬರುತ್ತೆ. ಈ ಜನ್ಮದಲ್ಲಿ 5ನೇ ಮನೆಯನ್ನೇ ರೂಲ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಶುಕ್ರ. ಸೊ ನಿಮ್ಗೆ ಮಕ್ಕಳ ಮುಖಾಂತರ ಅಥವಾ ಎಜುಕೇಶನ್ ನ ಮುಖಾಂತರ ಆ ಒಂದು ಸ್ತ್ರೀ ಶಾಪ ಈ ಜನ್ಮದಲ್ಲಿ ಮ್ಯಾನಿಫೆಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಮಿತ್ರರು, ಏನಕ್ಕೆ ಪವರ್ಫುಲ್ ಶಾಪಗಳ ಪಟ್ಟಿಯಲ್ಲಿ ಸ್ತ್ರೀ ಶಾಪ ಬರುತ್ತೆ ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಕಾರಣ ಇದೆ. ಮೊದಲನೇ ಕಾರಣನೇ ಏನಂತ ಹೇಳಿದ್ರೆ ನೈಸರ್ಗಿಕ ಕುಂಡಲಿ ಅಂತ ಕರಿತೀವಲ್ಲ, ಅದರಲ್ಲಿ 2ನೇ ಮನೆ ಮತ್ತು 7ನೇ ಮನೆ ಇವೆರಡೂ ಮಾರಕ ಸ್ಥಾನಗಳು ಅಂತ ಕರಿತೀವಿ. ಈ ಮಾರಕ ಸ್ಥಾನಗಳ ಅಧಿಪತಿನೇ ಶುಕ್ರ. ಸೊ ಶುಕ್ರ ಇನ್ ಜನರಲ್ ಆಗಿ ಆತ ಒಂದು ಕಿಲ್ಲಿಂಗ್ ಪೊಟೆನ್ಶಿಯಲ್, ಮಾರಕ ಅಂದ್ರೆ ಸಾಯಿಸುವಂತದ್ದು, ಕಿಲ್ಲಿಂಗ್ ಪೊಟೆನ್ಶಿಯಲ್ ಅನ್ನ ಇನ್ ಜನರಲ್ ಆಗಿ ಶುಕ್ರ ಇಟ್ಕೊಂಡಿರ್ತಾನೆ. ಇನ್ನ 2ನೇದಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಶುಕ್ರನ ದಶೆ, ಹೈಯೆಸ್ಟ್ ದಶೆ ಬರೋಬ್ಬರಿ 20 ವರ್ಷಗಳಿರ್ತದೆ. ಸೊ ಇನ್ ಜನರಲ್ ಆಗಿ ಶುಕ್ರ ದಶೆ ಸ್ಟಾರ್ಟ್ ಆಗಿ ಅಟ್ಲೀಸ್ಟ್ ಒಂದು 3-4 ವರ್ಷಗಳ ನಂತರ ಶಾಪ ಆಕ್ಟಿವೇಟ್ ಆದ್ರೂ ಕೂಡ ಅಟ್ಲೀಸ್ಟ್ 15 ವರ್ಷ ಒಬ್ಬ ವ್ಯಕ್ತಿ ಸ್ತ್ರೀ ಶಾಪದ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನ ಅನುಭವಿಸಬೇಕಾಗತ್ತೆ. ಅಗೈನ್ ಶುಕ್ರ ಏನಾದ್ರೂ ಗುರುವಿನ ರಾಶಿಗಳಲ್ಲಿ ಪ್ಲೇಸ್ ಆಗಿ ಶಾಪಕ್ಕೆ ಒಳಗಾಗಿದ್ದ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಪಾಸಿಬಲಿ ಉಚ್ಚ ಜಾತಿಯ ಸ್ತ್ರೀ ಅಥವಾ ತುಂಬಾ ನಾಲೆಡ್ಜ್ ಇದ್ದಂತಹ ಓದ್ಕೊಂಡಿದ್ದಂತಹ ಒಂದು ದೊಡ್ಡ ಸ್ತ್ರೀಯಗೆ ಮೋಸ ಮಾಡಿದಂತಹ ಒಂದು ಶಾಪ ಈ ಜನ್ಮದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ಶನಿಯ ರಾಶಿಗಳಲ್ಲಿತ್ತು ಅಂತ ಹೇಳಿದ್ರೆ ಯೂಶಲಿ ವರ್ಕರ್ಸ್ಗಳು ಯಾರೋ ನಿಮ್ ಕೈ ಕೆಳಗಡೆ ಹಿಂದಿನ ಜನ್ಮದಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಸೊಸೈಟಿಯ ಲೋ ಕ್ಲಾಸ್ ಅಂತ ಬರುತ್ತಲ್ಲ ಆ ರೀತಿ ಇರುವಂತಹ ಯಾವುದೋ ಹೆಂಗಸಿಗೆ ಮೋಸ ಮಾಡಿರುವಂತಹ ಒಂದಿಷ್ಟು ಏನಾದ್ರೂ ಶಾಪಗಳು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗಬಹುದು. ಈ ರೀತಿಯಾದಂತಹ ಶಾಪಗಳು ನಿಮಗೆ ಈ ಜನ್ಮದಲ್ಲಿ ಶುಕ್ರ ಮಹಾದಶೆಯಲ್ಲಿ ಮ್ಯಾನಿಫೆಸ್ಟ್ ಆಗ್ತವೆ. ಇನ್ನು 2ನೇದಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಶುಕ್ರ ಇನ್ ಜನರಲ್ ಆಗಿ ರಿಲೇಶನ್ಶಿಪ್, ಕಂಫರ್ಟ್, ಮನಿ ಇದಕ್ಕೆಲ್ಲದಕ್ಕೂ ಕೂಡ ಕಾರಕ ಆಗಿರೋದ್ರಿಂದ ನಿಮ್ಗೆ ನ್ಯಾಚುರಲ್ ಆಗಿ ಈ ಜನ್ಮದಲ್ಲಿ ನಿಮ್ಮ ಆಪೋಸಿಟ್ ಜೆಂಡರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೈಂಟೈನ್ ಮಾಡಕ್ ಆಗೋದಿಲ್ಲ. ಇದನ್ನ ಹೊರತುಪಡಿಸಿ ಕೂಡ ಶುಕ್ರ ನಿಮ್ಮ ಜಾತಕದಲ್ಲಿ ಏನನ್ನ ತೋರಿಸ್ತಾ ಇದ್ದಾನೆ, ಲಗ್ನದಿಂದ ಯಾವ ಮನೆಯನ್ನ ಆಳಲ್ಪಟ್ಟ
ಆಳಲ್ಪಡ್ತಾನೆ ಮತ್ತು ಚಂದ್ರನಿಂದ ಕೂಡ ಯಾವ ಮನೆಯನ್ನ ಆಳಲ್ಪಡ್ತಾನೆ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶುಕ್ರನ ಶಾಪ ಮ್ಯಾನಿಫೆಸ್ಟ್ ಆಗುವಂತದ್ದು. ಮಿತ್ರರೇ, ಇನ್ನ ಎರಡನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಸರ್ಪ ಶಾಪ. ಈ ಶಾಪ ಬರುವಂತದ್ದು ರಾಹುವಿನಿಂದ. ಜಾತಕದಲ್ಲಿ ನಿಮ್ಮ ರಾಹು ಎಲ್ಲಿ ಹೇಗೆ ಪ್ಲೇಸ್ ಆಗಿ ಅಫ್ಲಿಕ್ಷನ್ ಅಂದ್ರೆ ಬಾಧೆಗೆ ಒಳಗಾಗಿದ್ದಾನೆ ಅನ್ನುವಂಥದ್ದನ್ನ ನೋಡಿದ್ರೆ ನಮ್ಗೆ ಸರ್ಪ ಶಾಪ ಅಥವಾ ರಾಹುವಿನ ಶಾಪ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಮಿತ್ರರೇ, ರಾಹುವಿನ ಮಹಾದಶೆ ಬಂದು ಬರೋಬ್ಬರಿ 18 ವರ್ಷ ಇರುತ್ತೆ. ಈವನ್ ನನ್ನ ಚಾರ್ಟಿನಲ್ಲಿ ಕೂಡ ಈ ಶಾಪ ಇರೋದ್ರಿಂದ ಆಲ್ಮೋಸ್ಟ್ ರಾಹು ಮಹಾದಶೆ ಸ್ಟಾರ್ಟ್ ಆಗಿ 4 ವರ್ಷದ ನಂತರ ಈ ಶಾಪ ಆಕ್ಟಿವೇಶನ್ ಬಂದು ಅಲ್ಲಿಂದ 14 ವರ್ಷಗಳು ಬರೋಬ್ಬರಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾನೆ ಹೋಯ್ತು. ಯಾಕೆ ಅಂತ ಹೇಳಿದ್ರೆ 18 ವರ್ಷದಲ್ಲಿ 4 ವರ್ಷ ಕಳಿತು ಅಂತ ಹೇಳಿದ್ರೆ 14 ವರ್ಷ ರಾಹುವಿನ ಶಾಪದಿಂದ ಸಫರಿಂಗ್ ಇತ್ತು. ಮಿತ್ರ, ಈ ಒಂದು ಶಾಪ ಏನಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಪ್ರಾಣಿಗಳು ಅಥವಾ ಭೂಮಿ, ಇಲ್ಲಿ ಸರ್ಪ ಅಂತಾನೆ ಅಲ್ಲ, ಭೂಮಿನೂ ಕೂಡ ಈ ರಾಹು ಕೇತುಗಳು ಪ್ರೊಟೆಕ್ಟ್ ಮಾಡೋದ್ರಿಂದ ಮತ್ತು ಎಲ್ಲಾ ಪ್ರಾಣಿಗಳ ಒಡೆಯರು ಕೂಡ ಸರ್ಪಗಳಾಗಿರೋದ್ರಿಂದ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದಿಷ್ಟು ತೊಂದರೆಗಳನ್ನ ಮಾಡ್ತು ಅಂತ ಹೇಳಿದ್ರೆ, ಅವುಗಳನ್ನ ಡಿಸ್ಟರ್ಬ್ ಮಾಡ್ತು ಅಂತ ಹೇಳಿದ್ರೆ, ಪ್ರಾಣಿ ಹತ್ಯೆ ಆಗಿರ್ಬೋದು ಅಥವಾ ಭೂಮಿಯನ್ನ ಒಂದು ಮರಗಿಡಗಳನ್ನ ಕಡಿಯೋದು, ಈ ರೀತಿ ಒಂದಿಷ್ಟು ವಿಷಯಗಳಿತ್ತು ಅಂತ ಹೇಳಿದ್ರೆ ನಿಮಗೆ ಈ ಜನ್ಮದಲ್ಲಿ ರಾಹುವಿನ ದಶೆಯಲ್ಲಿ ರಾಹು ಶಾಪ ಇತ್ತು ಅಂತ ಹೇಳಿದ್ರೆ ಅದು ಆಕ್ಟಿವೇಶನ್ ಬರುತ್ತೆ. ಮತ್ತು ಅದರ ಮಹಾದಶೆ ಎಷ್ಟು ವರ್ಷಗಳಿರುತ್ತೋ ಅದು ಯಾವಾಗ ಆಕ್ಟಿವೇಶನ್ ಬರುತ್ತೋ ಅಷ್ಟು ದಿನ ಅದನ್ನ ಅನುಭವಿಸಬೇಕಾಗುತ್ತೆ. ಎಗೈನ್ ಯಾವ ಏರಿಯಾದಲ್ಲಿ ನೀವು ಅನುಭವಿಸ್ತೀರಾ ಅಂತ ಹೇಳಿದ್ರೆ ರಾಹು ನಿಮ್ಮ ಜಾತಕದ ಯಾವ ಮನೆಯನ್ನ ರೂಲ್ ಮಾಡ್ತಾನೆ ಅಲ್ಲಿ ನೀವು ಅನುಭವಿಸಬೇಕಾಗುತ್ತೆ. ರಾಹುವಿನ ಮನೆಗಳು ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಕುಂಭ ಮತ್ತು ಕನ್ಯಾ, ಈ ಮನೆಗಳನ್ನ ರಾಹು ರೂಲ್ ಮಾಡೋದ್ರಿಂದ ಜಾತಕದಿಂದ ಲಗ್ನದಿಂದ ಎಷ್ಟನೇ ಮನೆಗಳನ್ನ ಇವು ಸೂಚಿಸ್ತವೆ ಆ ಮನೆಗೆ ಸಂಬಂಧಪಟ್ಟಂತೆ ನಿಮಗೆ ಈ ಜನ್ಮದಲ್ಲಿ ಶಾಪಗಳು ಮ್ಯಾನಿಫೆಸ್ಟ್ ಆಗ್ತವೆ. ಮಿತ್ರರೇ, ಇನ್ನ ನೆಕ್ಸ್ಟ್ ಬರುವಂತದ್ದೇ ಬುಧ ಶಾಪ. ಈ ಬುಧ ಶಾಪ ಅನ್ನುವಂಥದ್ದು ಬುಧ ಗ್ರಹ ಅಥವಾ ಮರ್ಕ್ಯುರಿ ಅಂತ ಏನ್ ಕರಿತೀವಿ ಅದರಿಂದ ಬರುವಂತಹ ಶಾಪ. ಈ ಶಾಪನು ಕೂಡ ಹೈಲಿ ಡೇಂಜರಸ್ ಮತ್ತು ಪೊಟೆನ್ಶಿಯಲ್ ಶಾಪ. ಏನಕ್ಕೆ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದ್ರೆ ಶನಿ ಕಾಡಿ ಸತ್ತವ್ರಿಲ್ಲ, ಬುಧ ಕಾಡಿ ಬದುಕ್ದವ್ರಿಲ್ಲ ಅಂತೇಳಿ. ಸೊ ಶನಿ ಏನಾದ್ರೂ ನಿಮ್ಮನ್ನ ಕಾಡಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಆತ ಸಾಯಲ್ಲ, ನಿಧಾನವಾಗಿ ಕರ್ಮವನ್ನ ಡಿಸಿಪೇಟ್ ಮಾಡ್ತಾ ಹೋಗ್ತಾನೆ. ಆದ್ರೆ ಬುಧ ಹಾಗಲ್ಲ. ಬುಧ ಏನಾದ್ರೂ ಜಾತಕದಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಆತ ಆ ವ್ಯಕ್ತಿಯನ್ನ ಇನ್ನಿಲ್ಲದೆ ಕಷ್ಟವನ್ನ ಕೊಟ್ಟು ಅಟ್ ದ ಎಂಡ್ ಆಫ್ ದ ಡೇ ಆ ವ್ಯಕ್ತಿಯ ಕಥೆಯನ್ನೇ ಮುಗಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಗೈನ್ ಇದು ಏನಕ್ಕೆ ಒಂದು ಪವರ್ಫುಲ್ ಶಾಪ ಆಗುತ್ತೆ ಅಂತ ಹೇಳಿದ್ರೆ ಬುಧನ ದಶೆ ಬಂದು ಬರೋಬ್ಬರಿ 17 ವರ್ಷ ಇರುತ್ತೆ. ಬುಧ ದಶೆಯ ಒಂದು ರಿಸಲ್ಟ್ ಅನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಮಿತ್ರರೇ, ಬುಧ ಏನಾದ್ರೂ 7ನೇ ಮನೆ ಅಥವಾ 8ನೇ ಮನೆ ಮತ್ತು 12ನೇ ಮನೆಗಳಲ್ಲಿ ಶನಿಯ ಜೊತೆ ಕುಳಿತುಕೊಂಡು ಅಫ್ಲಿಕ್ಷನ್ಗೆ ಒಳಗಾಗಿದ್ದ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸೆಕ್ಸುಯಾಲಿಟಿಯನ್ನೇ ಸೀರಿಯಸ್ ಆಗಿ ಡ್ಯಾಮೇಜ್ ಮಾಡ್ತಾನೆ. ಅದಕ್ಕೊಂದು ಕಾರ್ಮಿಕ್ ರೀಸನ್ ಕೂಡ ಇದೆ, ಅದಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಕ್ ಆಗೋದಿಲ್ಲ. ಅದನ್ನ ತುಂಬಾ ಸಣ್ಣದಾಗಿ ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಬುಧ ಸಣ್ಣ ಸಣ್ಣ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು 7ನೇ ಮನೆ ಇಸ್ ದ ಹೌಸ್ ಆಫ್ ಸೆಕ್ಸುಯಾಲಿಟಿ, 8ನೇ ಮನೆ ಕೂಡ. ಸೊ ಇಲ್ಲೇನಾದ್ರೂ ಬುಧ ಕುಳಿತುಕೊಂಡು ಅಫ್ಲಿಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಇಂದಿನ ಜನ್ಮದಲ್ಲಿ ಏನಾದ್ರೂ ಮಾಡಬಾರ್ದನ್ನ ಮಾಡಿತ್ತು ಅಂತ ಹೇಳಿದ್ರೆ ಅಥವಾ ಬುಧ ನಿಮ್ಮ ಮೆಟರ್ನಲ್ ಅಥವಾ ಪೆಟರ್ನಲ್ ಅಂಕಲ್ ಆಂಟಿ ಅಂತ ಇರ್ತಾರಲ್ಲ ಅವರನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಅವರಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ತಪ್ಪುಗಳನ್ನ ಅವ್ರಿಗೆ ಎಸಗಿತ್ತು ಅಂತ ಹೇಳಿದ್ರೆ ಆಗ ಕೂಡ ನಿಮ್ಮ ಜಾತಕದಲ್ಲಿ ಬುಧ ಶಾಪ ಅನ್ನುವಂಥದ್ದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ಬುಧ ಜಾತಕದಲ್ಲಿ ತೀರಾ ಅಫ್ಲಿಕ್ಷನ್ಗೆ ಒಳಗಾಗಿದ್ದ ಅಂತ ಹೇಳ್ಬಿಟ್ರೆ ಹುಚ್ಚರನ್ನ ಮಾಡ್ತಾನೆ, ಮಾನಸಿಕ ಅಸ್ವಸ್ಥತೆಯನ್ನ ಕ್ರಿಯೇಟ್ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಬುಧ ನರಗಳನ್ನ ರೂಲ್ ಮಾಡೋದ್ರಿಂದ ಮನುಷ್ಯನ ನರ್ವಸ್ ಸಿಸ್ಟಮ್ ಅನ್ನೇ ಡ್ಯಾಮೇಜ್ ಮಾಡ್ಬಿಡ್ತಾನೆ. ಮಿತ್ರರೇ, ಈ 3 ಶಾಪಗಳಿದೆಯಲ್ಲ, ಈ 3 ಶಾಪಗಳು ಏನಕ್ಕೆ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಆಗ್ತವೆ ಅಂತ ಹೇಳಿದ್ರೆ ಈ 3 ಶಾಪಗಳ ಒಂದು ಮಹಾದಶೆ ಪೀರಿಯಡ್ ತುಂಬಾ ದೊಡ್ಡ ಲೆಂತ್ ಇರುವಂತಹ ಪೀರಿಯಡ್. ಅದು ಅಲ್ಲದೆ ಒಮ್ಮೆ ಈ ಶಾಪ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಕಮ್ಮಿ ಅಂತ ಹೇಳಿದ್ರು 10 ರಿಂದ 15 ವರ್ಷ ಒಬ್ಬ ವ್ಯಕ್ತಿಯನ್ನ ನೋವು ಪಡಿಸ್ತಲೇ ಸುಮ್ಮನೆ ಹೋಗೋದಿಲ್ಲ. ಅದು ಅಲ್ಲದೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಯಾವಾಗ ಈ ಒಂದು ಶಾಪ ಹೈಯೆಸ್ಟ್ ಮಟ್ಟಿಗೆ ಹೋಗುತ್ತೆ ಅಂತ ನೋಡೋದಾಯ್ತು
ಅಂತ ಹೇಳಿದ್ರೆ, ನಾವು ಆ ಒಂದು ಗ್ರಹ ದುಷ್ಟಾನಗಳಲ್ಲಿ 6, 8 ಅಥವಾ 12ನೇ ಮನೆಯಲ್ಲಿ ಕುಳಿತುಕೊಂಡು ಏನಾದ್ರು ಶಾಪ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ನೋಡ್ಬೇಕಾಗತ್ತೆ. ಯಾವಾಗ ಶಾಪಗಳು ದುಷ್ಟಾನದಿಂದ ಕ್ರಿಯೇಟ್ ಆಗ್ತವೆ ಮಿತ್ರರೆ, ಆಗ ಒಂದು ದಶೆಯ ಪೂರ್ತಿ ಆಲ್ಮೋಸ್ಟ್ ಎಷ್ಟು ವರ್ಷ ಬರುತ್ತೋ ಅಷ್ಟು ವರ್ಷ ಆ ವ್ಯಕ್ತಿ ಅನುಭವಿಸಲೇಬೇಕಾಗತ್ತೆ. ಇವನ್ ನನ್ನ ಒಂದು ಜಾತಕದಿಂದ ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ, ನನಗೆ ಸರ್ಪಶಾಪ ಇದೆ, ರಾಹು 12ನೇ ಮನೆ ದುಷ್ಟಾನದಲ್ಲಿದ್ದಾನೆ. ಸೊ ಆದ್ರಿಂದ ಆಲ್ಮೋಸ್ಟ್ 14ರಿಂದ 16 ವರ್ಷದ ತನಕ ನಾನು ಈ ಸರ್ಪಶಾಪದ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನ ಫೇಸ್ ಮಾಡಬೇಕಾಯ್ತು. ಮಿತ್ರರೆ, ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳು ಅಥವಾ ಹೆಂಗಸರು ಅಥವಾ ಪ್ರಾಣಿಗಳು ಅಥವಾ ಲ್ಯಾಂಡ್ ಅಂತ ಏನ್ ಕರಿತೀವಿ, ಎನ್ವಿರಾನ್ಮೆಂಟ್ ಅಂತ ಏನ್ ಕರಿತೀವಿ, ಇವಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಾವು ತಪ್ಪುಗಳನ್ನ ಎಸಗಿದ್ರೆ ಅದರ ರಿಪರ್ಕಷನ್ ಅನ್ನುವಂಥದ್ದು ಬಹಳ ದೊಡ್ಡದಾಗಿರುತ್ತೆ ಮತ್ತು ಡೇಂಜರಸ್ ಆಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸೋಕ್ಕೋಸ್ಕರನೇ. ಎಗೈನ್, ಸ್ತ್ರೀ ಶಾಪ ಅನ್ನುವಂಥದ್ದು ಕೇವಲ ಪುರುಷರಿಗೆ ಬರ್ಬೇಕಂತ ಏನಿಲ್ಲ. ಸ್ತ್ರೀಯರು ಸ್ತ್ರೀಯರಿಗೆ ಮೋಸ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸ್ತ್ರೀ ಶಾಪ ಮುಂದಿನ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಆ ತರದ ಕೇಸ್ಗಳನ್ನು ಕೂಡ ನಾನು ನೋಡಿರೋದ್ರಿಂದ ಸ್ತ್ರೀಯರ ಶಾಪ ಸ್ತ್ರೀಯರಿಗೆ ಆಗ್ಬೋದು ಅಥವಾ ಪುರುಷರಿಗೆ ಆಗ್ಬೋದು, ಯಾರಿಗೆ ಬೇಕಾದ್ರೂ ಬರ್ಬೋದು. ಅಂದ್ರೆ ಈ ರೀತಿ ಏನಾದ್ರೂ ಶಾಪಗಳು ಒಬ್ಬ ವ್ಯಕ್ತಿಗೆ ಇತ್ತು ಅಂತ ಹೇಳಿದ್ರೆ ಆ ಶಾಪಗಳನ್ನ ಯೂಶಲಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಥವಾ ಶಾಪಕ್ಕೆ ತಕ್ಕ ರೆಮಿಡಿ ಮಾಡ್ತು ಅಂತ ಹೇಳಿದ್ರು ಅದು ವರ್ಕ್ ಆಗ್ಬೇಕಂತ ಹೇಳಿದ್ರೆ, ಕೇಂದ್ರಗಳಲ್ಲಿ ಅಥವಾ ತ್ರಿಕೋಣಗಳಲ್ಲಿ ಗುರು ಅಥವಾ ಶುಕ್ರ ಅಥವಾ ಬುಧ ಈ 3ರಲ್ಲಿ ಯಾವುದೇ ಒಂದು ಶುಭ ಗ್ರಹ ಕೇಂದ್ರ ಅಥವಾ ಕೋಣಗಳಲ್ಲಿತ್ತು ಅಂತ ಹೇಳಿದ್ರೆ ನೀವು ರೆಮಿಡಿ ಮಾಡಿದ್ರೆ ನಿಮಗೆ ರೆಮಿಡಿ ಬೇಗ ಕೆಲಸ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ಮಹರ್ಷಿ ಪರಾಶರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗುರು ಏನಾದ್ರೂ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಶಿವನಿಗೆ ಮಾಡುವಂತಹ ಒಂದು ನಿಷ್ಠೆಯ ನಮಸ್ಕಾರ ಕೂಡ ಆ ವ್ಯಕ್ತಿಯ ಎಲ್ಲಾ ಪಾಪವನ್ನು ನಾಶ ಮಾಡುತ್ತೆ ಅಂತ ಇದೆ. ಇನ್ ಕೇಸ್ ಏನಾಯ್ತು ನಿಮ್ಮ ಕೇಂದ್ರಗಳಲ್ಲಿ ಅಥವಾ ತ್ರಿಕೋಣಗಳಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ನೀವು ಶಿವನನ್ನ ಓಂ ನಮ ಶಿವಾಯ ಮಂತ್ರದಿಂದ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ಅಥವಾ ಪೂಜೆ ಮಾಡ್ತು ಅಂತ ಹೇಳಿದ್ರೆ ಅಥವಾ ರಥಗಳನ್ನ ಕಂಡಕ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಶಾಪದ ಒಂದು ಪ್ರಭಾವ ತಗ್ಗುತ್ತೆ. ಇನ್ ಕೇಸ್ ಶುಕ್ರ ಇತ್ತು ಅಂತ ಹೇಳಿದ್ರೆ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ನೀವು ದೇವಿಯ ಆರಾಧನೆಯನ್ನ ಮಾಡುವುದರಿಂದ ನಿಮಗೆ ಶಾಪಗಳಿಂದ ರಿಲೀಫ್ ಸಿಗ್ತವೆ. ಇನ್ ಕೇಸ್ ಏನಾದ್ರೂ ಬುಧ ಇತ್ತು ಅಂತ ಹೇಳಿದ್ರೆ ಬುಧ ವಿಷ್ಣುವನ್ನ ಸೂಚಿಸ್ತಾನೆ. ಸೊ ಇನ್ ಕೇಸ್ ನೀವೇನಾದ್ರೂ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ಬುಧ ಇತ್ತು ಅಂತ ಹೇಳಿದ್ರೆ ವಿಷ್ಣುವನ್ನ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅವತಾರಗಳನ್ನ ಆಯಾ ಮಂತ್ರಗಳಿಂದ ಅಥವಾ ಪೂಜೆಗಳಿಂದ ರಥಗಳಿಂದ ನೀವೇನಾದ್ರೂ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ಈ ಶಾಪಗಳಿಂದ ನಿಮಗೆ ಮುಕ್ತಿ ಸಿಗ್ತವೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.